ಹೋರಾಟಗಾರರು ಈಗ ಮತ್ತೊಮ್ಮೆ ಆಕ್ರೋಶಗೊಳ್ತಾ ಇರುವುದು. ಕೆಆರ್ಪುರ ಪೊಲೀಸರ ವಿರುದ್ಧ ಘೋಷಣೆ ಕೂಗಿ ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವರು. ನಾವು ಗಮನಿಸ್ತಾ ಇದ್ವಿ ಪೊಲೀಸರು ಮತ್ತೆ ಹೋರಾಟಗಾರರ ಮಧ್ಯೆ ನಡೀತಾ ಇರುವಂತಹ ಮಾತಿನ ಚಕಮಕಿ. ಅದಾದ ಮೇಲೆ ಅವರು ಯಾವುದೇ ಕಾರಣಕ್ಕೂ ನೀವು ಹೋರಾಟ ಮಾಡಬಾರ್ದು ಈ ರೀತಿಯಾಗಿ ಅಂತ ತಡೆ ಹಿಡಿತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಎಲ್ಲಾ ಕಡೆಗಳಲ್ಲೂ ಹೀಗೆ ಆಗ್ತಾ ಇದೆ. ಎಲ್ಲಾ ಕಡೆಗಳಲ್ಲೂ ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡಿಬಿಟ್ಟಿರುವಂಥದ್ದು. ಯಾಕಂದ್ರೆ ಈ ಕಡೆ ಅಧಿವೇಶನ ಆರಂಭ ಆಗಿದೆ. ಈ ಮಧ್ಯೆ ಈ ಒಂದು ಹೋರಾಟ ಇವತ್ತೇ ಹಮ್ಮಿಕೊಂಡಿರುವಂಥದ್ದು. ಇನ್ನು ವಾಟಾಳ್ ನಾಗರಾಜ್ ಅವರನ್ನ ಕೂಡ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಅವರು ಈ ಒಂದು ಹೋರಾಟಕ್ಕೆ ಇವತ್ತಿನ ಕರ್ನಾಟಕ ಬಂದ್ಗೆ ಒಂದು ರೀತಿಯಾಗಿ ಪಿಲ್ಲರ್ ಆಗಿದ್ದಂಥದ್ದು ಅವರೇ ಆರಂಭ ಮಾಡಬೇಕು, ಇವತ್ತು ಮಾಡೇ ತೀರ್ಬೇಕು ಅಂತ ಎಲ್ಲರನ್ನ ಹುರಿದುಂಬಿಸಿದ್ದೆ ಅವರು. ಇನ್ನು ಅವರು ಆರಂಭ ಮಾಡೋದಕ್ಕೆ ಅಂತ ಹೊರಡ್ತಾ ಇದ್ದಂತಹ ಸಂದರ್ಭದಲ್ಲೇನೆ ಅವರನ್ನ ವಶಕ್ಕೆ ತೆಗೆದುಕೊಂಡಿರುವಂಥದ್ದು. ಎಲ್ಲಿ ಹೋಗಿ ಇವರು ಮತ್ತಷ್ಟು ಹುಚ್ಚಾಟ ಆಗತ್ತೆ, ಬೇಡ ಇದು ಆಗುವಂಥದ್ದು ಅಂತ. ಅದಾಗ್ಲೇ ಪೊಲೀಸರನ್ನ ಅವರ ಮನೆ ಹತ್ರನೇ ನಿಯೋಜನೆ ಮಾಡಿಬಿಟ್ಟಿದ್ರು. ಎಲ್ಲೆಲ್ಲಿ ಪ್ರತಿಭಟನೆ ಆಗ್ಬೋದು ಅನ್ನೋ ಕಡೆ ಇವಾಗ ಟೌನ್ ಹಾಲ್ ಆಗಿರ್ಬೋದು.